ರೀತಿಗೌಡ. ನಾರಿ ಶ್ರೀರಂಜಿನಿ. ವಾಚಸ್ಪತಿ. ಕೇಳನಾರಿ ಒಂದು ಲೈನು. ತಾಳಮೇಳಗಳಿಂದು ಪ್ರೇಮವಿಲ್ಲದ ಗಾನ ಹೇಳನು ಹರಿ ತಾಳನು ಎಲ್ಲ ಸಂಗೀತದಲ್ಲೂ ನಮಗೆ ಬೇಕಾಗಿರೋ ಅಂಶ ಇದ್ದೇ ಇರುತ್ತೆ. ಅದು ನಾವು ಅದನ್ನು ತಗೊಳ್ಬೇಕಷ್ಟೆ. ಹೌದೌದು. ಆಮೇಲೆ ಯಾವುದು ಕೀಳು ಹೆಚ್ಚು ಕಡಿಮೆ ಆ ಥರ ಅಲ್ಲ, ಅವ್ರವ್ರದ್ದೇ ಆದ ಒಂದು ಪದ್ಧತಿಗಳಲ್ಲಿ ಇದೆ, ಅದನ್ನ ನಡ್ಸ್ಕೊಂಡು ಬರಬೇಕು. ಆ ಪದ್ಧತಿ ಅವರೇ ಇರಬೇಕು. ಈಗ ಹಿಂದೂಸ್ತಾನಿ ಕರ್ನಾಟಕ ಮರ್ಜ್ ಆಗಬಾರ್ದು. ಹೌದೌದು, ಅವ್ರು ಸೇರ್ಕೊಳ್ಳೋದಲ್ಲ, ಆ ಪದ್ಧತಿನ ಹಾಗೇ ಮೇಂಟೈನ್ ಮಾಡಬೇಕು. ಗಂಗೆ ಕಾವೇರಿ ಬೇರೆ ಬೇರೆನೇ ಇರಬೇಕು, ಒಟ್ಟಿಗೆ ಇರಬೇಕು. ಸರ್, ಇದು ಹೋಗ್ತಾ ಇದ್ದರೆ ಈ ಬಹುಶಃ ಮೆಗಾ ಸೀರಿಯಲ್ ಥರ ಆಗಬೇಕಾಗುತ್ತೆ. ನಿಮ್ಮ ಅನುಭವಗಳು ಅಗಾಧ. ಆದರೆ ಎಲ್ಲೋ ಒಂದು ಕಡೆ ನಾವು ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಅನುಭವನ ಇಷ್ಟು ನಮಗೆ ಅರ್ಥವಾಗೋಂಗೆ ತುಂಬ ಚೆನ್ನಾಗಿ ಹೇಳಿದ್ದೀರಿ. ಬಹುಶಃ ನೋಡೋಣ, ಮುಂದೆ ಇನ್ನೊಂದು ಸಂದರ್ಶನನೂ ಮಾಡಬೇಕಾಗಬಹುದು. ಯಾವುದಾದ್ರು ವಿಚಾರಕ್ಕೆ ಏನು ಇವತ್ತು ತುಂಬ ಸಂತೋಷ ಅಂದರೆ, ನೀನು ಯಾವುದನ್ನು ಟೆಕ್ನಿಕಲ್ ಅಲ್ಲದೆ ಬೇರೆ ಪ್ರಶ್ನೆ ಕೇಳಿಲ್ಲ. ಅದು ನಂಗೆ ತುಂಬ ಸಂತೋಷ. ನಾವು ಹುಟ್ಟಿದ್ದು ಹೋಗೋದು ಎಲ್ಲ ಪುಸ್ತಕದಲ್ಲಿ ಸಿಗುತ್ತೆ. ಅದೇ ಅಲ್ಲ, ನಾನು ಅಂದ್ಕೊಂಡೆ ಬಂದಿದ್ದೆ ಟೆಕ್ನಿಕಲ್ ಆಗಿ ಬಹುಶಃ ದಿಸ್ ದಿ ಬೆಸ್ಟ್ ಇಂಟರ್ವ್ಯೂ ದಟ್ ಐ ಹ್ಯಾವ್ ಎವರ್ ಗಿವನ್. ಅದಕ್ಕೆ ಒನ್ ಆಫ್ ದಿ ಬೆಸ್ಟ್. ಕಡೆಯದಾಗಿ ಇನ್ನೊಂದಿದೆ ಮುಗ್ಸಕ್ಕೆ ಮುಂಚೆ. ಸುಮಾರು ನೀವು ಟಿ ವಿಲಿ ನೋಡ್ತೀರಿ ರ್ಯಾಪಿಡ್ ಫೈರ್ ಅಂತ. ಕೆಲವು ರಾಗಗಳು ಕೇಳ್ತೀನಿ, 1-2 ಸಂಗತಿಗಳು. ಈಗಾಗಲೇ ನೀವು ಶಾನ ಹಾಡ್ಬಿಟ್ರಿ, ಆನಂದ್ ಭೈರವಿ ಹಾಡ್ಬಿಟ್ರಿ, ರೀತಿಗೌಡ. ನಾರಿ ಶ್ರೀರಂಜಿನಿ. ತದನೋ ವಾಚಸ್ಪತಿ ಸರ್. ಸಿಮೇಂದ್ರ ಮಧ್ಯಮ. ಬಿಲಾರಿ. ಎಲ್ಲಾದರೂ ಮಂಗಳ ಹಾಡಲೇಬೇಕು. ಅದಕ್ಕೆ 3 ರಾಗ ಕೇಳ್ಬಿಡ್ತೀನಿ. ಮೊದಲು ಮಧ್ಯಮಾವತಿ. ತಾರೋರ ಸದರಿರ ನೋರಿ ಶ್ರೀರಾಗ. ಕಡೆದು ಸುರುಟಿ. ತದಾರ ಕೇಳನಾರಿ ಒಂದು ಲೈನು. ಹರಿ ಕೇಳನೋ ಹರಿ ತಾಳನೋ ತಾಳಮೇಳಗಳಿಂದು ಪ್ರೇಮವಿಲ್ಲದ ಗಾನ ಹೇಳನೋ ಹರಿ ತಾಳನೋ ತಾಳಮೇಳಗಳಿಂದು ಪ್ರೇಮವಿಲ್ಲದ ಗಾನ ಹೇಳನೋ ಹರಿ ತಾಳನೋ ತಾಳ
ತಕ್ಷಣಕ್ಕೆ ತಲೆ ಬಂದ್ಬಿಡ್ತು ಸರ್, ವಿದ್ಯಾ ಕಾಲೇಜ್ ಆಫ್ ಮ್ಯೂಸಿಕ್ ಆ್ಯಂಥಮ್, ಎಚ್ಚರಿಕೆಗಾರ. ಎಚ್ಚರಿಕೆಗಾರ ಹೇ ರಾಮಚಂದ್ರ, ಎಚ್ಚರಿಕೆಗಾರ ಹೇ ರಾಮಚಂದ್ರ, ಎಚ್ಚರಿಕೆಗಾರ ಹೇ ಸುಗುಣ ಸಾಂದ್ರ, ಎಚ್ಚರಿಕೆಗಾರ ರಾಮ. ಧನ್ಯವಾದಗಳು ಅಂತ ಹೇಳೋದು ಬೇರೆ ಪದ ನನಗೆ ಒದಗಿ ಬರ್ತಾ ಇಲ್ಲ ಸರ್. ನಿಮ್ಮ ಒಂದು ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದೆ ಅಂತ ನನಗೆ ಗೊತ್ತು. ಅದರಲ್ಲಿ ನಮಗೆ ಸಮಯ ಕೊಟ್ಟು ಇಷ್ಟೊತ್ತು ನಾವು ಎಲ್ಲ ಸಂದರ್ಶನಕ್ಕೆ ಏನು ಅಂದ್ಕೊಂಡ್ವಿ, ಟೈಮ್ ಫಿಕ್ಸ್ ಮಾಡೋದು ಬೇಡ ಅಂತ. ನಾವೇನೋ 20 ನಿಮಿಷ 15 ನಿಮಿಷ ಅಂದರೆ ಅದರಲ್ಲಿ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ವಾರ್ಮಪ್ ಆಗೋಕ್ಕೆ 15 ನಿಮಿಷ ಆಗಿಬಿಡುತ್ತೆ. ಆದರೆ ಇವತ್ತು ಒಂದು ಸಮಗ್ರವಾದ ನಿಮ್ಮ ಜೀವನ ಅಂದರೆ ಪೂರ್ತಿ ಸಿಕ್ಕಿದೆ ಅಂತ ನಾನು ಹೇಳಲ್ಲ, ಆದರೂ ನಿಮಗೆ ಖುಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ಬಿಕಾಸ್ ಟೆಕ್ನಿಕಲ್ ಆಗಿ ವಿಚಾರ ಮಾತಾಡೋದು ತುಂಬ ಇಷ್ಟ ಆಗುತ್ತೆ. ಹೌದು, ಯಾಕೆಂದರೆ ಇಂಟರ್ವ್ಯೂ ಅಂತಂದರೆ ಏನು ಅದರಿಂದ ಸಮಾಜಕ್ಕೊಂದು ಮೆಸೇಜ್, ಸಮಾಜಕ್ಕೊಂದು ವಿದ್ಯಾರ್ಥಿಗಳಿಗೆ ಒಂದು ಏನಾದರೂ ಒಂದು ಸಾಮಗ್ರಿ ಸಿಗಬೇಕು ಅದರಲ್ಲಿ ಅನ್ನೋದು ಆ ಉದ್ದೇಶದಿಂದನೇ ನಾವು ಹೊಸ ದಿಗಂತ ಡಿಜಿಟಲ್ ಹಾಗೂ ನಮ್ಮ ಅನಂತ ಕೃಷ್ಣ ಶರ್ಮಾ ಫೌಂಡೇಶನಿಂದ ಇದನ್ನು ಪ್ರಾರಂಭ ಮಾಡಿ, ಇದು ಕೇವಲ ಶಾಸ್ತ್ರೀಯ ಸಂಗೀತ ಮಾತ್ರ ಇದು ಮಾಡ್ತಾಯಿದ್ದೀವಿ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಕ್ಕೆ. ತುಂಬ ಸಂತೋಷ. ನಾನು ಏನು ಹೇಳ್ತೀನಿ ಅಂದರೆ, ಶಿವು ಅಂತ ಒಬ್ಬ ಮಹಾನ್ ವಿದ್ವಾಂಸ ಬಂದಾಗ ನಮ್ಮ ಉತ್ತರವೂ ಅಷ್ಟೇ ವಿದ್ವತ್ತನ್ನು ಪಡೆದಿರಬೇಕು. ಸುಮ್ಮನೆ ಏನೋ ಹೇಳೋಕ್ಕಾಗಲ್ಲ. ಅದನ್ನು ಬರೆಸೋವಂಥ ಕೆಪಾಸಿಟಿ ಇದೆಯಲ್ಲ ಇಂಟರ್ವ್ಯೂ ಮಾಡೋರಿಗೆ, ಅದು ಬಹಳ ಮುಖ್ಯ ಆಗುತ್ತೆ. ಹ್ಯಾಟ್ಸ್ ಆಫ್ ಟು ಶಿವು ಫಾರ್ ಈಸ್ ಎಕ್ಸಲೆಂಟ್ ಪ್ರಶ್ನೆಗಳು ಹಾಗೆ ಇನ್ವಾಲ್ವ್ಮೆಂಟ್. ಶಿವು ಯಾಕೆ ನಂಗೆ ತುಂಬ ಇಷ್ಟ ಆಗ್ತಾನೆ ಅಂದರೆ, ಬೇಕಾದ್ರೆ ಚಿಕ್ಕಂದ್ರೆ ನಾನು ನೋಡಿದ್ದೀನಿ, ವೆರಿ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಆ್ಯಂಡ್ ಹಾಡ್ತಾನೆ, ನುಡಿಸ್ತಾನೆ, ಕೇಳ್ತಾನೆ, ಒಳ್ಳೆ ಮಾತಾಡ್ತಾನೆ. ಇವೆಲ್ಲ ಎಷ್ಟು ವಿದ್ವಾಂಸರಿಗಿರುತ್ತೆ. ವಿದ್ವಾಂಸರು ಅಂದರೆ ಬರೀ ಹಾಡೋದು ಒಂದೇ ಅಲ್ಲ, ಇದು ನಿಜವಾದ ವಿದ್ವಾಂಸತನ. ಹಾಗಾಗಿ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನಮ್ಮ ಶಿವು ಫೌಂಡೇಶನಿಂದ ಈ ಕಾರ್ಯಕ್ರಮ ಆಗಿರೋದು, ಮತ್ತು ಹೊಸ ದಿಗಂತ ಡಿಜಿಟಲ್ ಮಾಡ್ತಾ ಇರುವಂಥದ್ದು. ಇದು ಶಾಸ್ತ್ರೀಯ ಸಂಗೀತಕ್ಕೆ ನೀವು ಕೊಡ್ತಾ ಇರುವಂತಹ ಬಹಳ ದೊಡ್ಡ ಒಂದು ಕೊಡುಗೆ ಇದು. ಶಾಸ್ತ್ರೀಯ ಸಂಗೀತ ವಿದ್ವಾಂಸನ ಯಾರು ಕೇಳ್ತಾರೆ? ಯಾರೂ ಇಲ್ಲ. ಹಾಗಾಗಿ ಶಾಸ್ತ್ರೀಯತೆ ಎನ್ನುವಂಥದ್ದನ್ನ ಈ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ಈ ಎರಡೂ ಫೌಂಡೇಶನ್ಗಳಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ವಿಷಯ ಇದೆ, ಅದು ಇನ್ನೂ ಇದೆ, ಇಲ್ಲಿಗೆ ಮುಗೀತು ಅಂತಲ್ಲ. ಇದೇ ರೀತಿ ಮುಂದಿನ ಸರಣಿಗಳಲ್ಲಿ ನಾವು ಬೇರೆ ಬೇರೆ ಮಹಾವಿದ್ವಾಂಸರ ಸಂದರ್ಶನ ಮಾಡ್ತೀವಿ. ಮತ್ತೊಮ್ಮೆ ನಾನು ಸಂಗೀತ ಕಲಾರತ್ನ ಅಲ್ಲ, ಅವರು ಗಾನಕಲಾಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭರವರಿಗೆ ನಮ್ಮ ಸಮಯ ಕೊಟ್ಟಿದ್ದಕ್ಕೆ ವಂದನೆಗಳು ತಿಳಿಸ್ತಾ, ನಿಮಗೂ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದೀರಿ. ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರಾಂತ ಕೃಷ್ಣ ಶರ್ಮಾ ಫೌಂಡೇಶನ್, ಹೊಸ ದಿಗಂತ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಹೈ ನೋಟ್ಸ್, ಈ ಒಂದು ಇದಕ್ಕೆ ನಾವು ಶೀರ್ಷಿಕೆ ಕೊಟ್ಟಿರೋದು ಹೈ ನೋಟ್ಸ್ ಅಂತ. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮಗೆಲ್ಲ ನಾವು ಮಾಡುವ ಸಂದರ್ಶನಗಳು, ಸಾಕ್ಷ್ಯಚಿತ್ರಗಳು ಎಲ್ಲ ಸಿಗುತ್ತೆ. ನಿನ್ನ ಧ್ಯಾನದ ಶಕ್ತಿಯ ಕೊಡೋ ಅಯವನ, ನಿನ್ನ ಧ್ಯಾನದ ಧ್ಯಾನದ ಶಕ್ತಿಯ ಕೊಡೋ ಅಯವನ.
ಅನ್ಯರಲಿ ಅನ್ಯರಲಿ ವಿರಕ್ತಿಯ ಕೊಡೋ ನಿನ್ನ ಪಾಡಿ ಪೊಗಳುವ ಭಕ್ತಿಯ ಕೊಡೋ ನಿನ್ನ ಪಾಡಿ ಪೊಗಳುವ ಭಕ್ತಿಯ ಕೊಡೋ ನಿನ್ನತ್ತೆ ಬರುವ ಸಂಪತ್ತಿಯ ಕೊಡೋ ಕೃಷ್ಣ ಭವದ ಕತ್ತಲೆ ನನಗೆ ಮುತ್ತಿದೆ ಭವದ ಕತ್ತಲೆ ನನಗೆ ಮುತ್ತಿದೆ ಮತ್ತೆ ತುದಿಯಲಿ ನನಗೆ ಗಾನ ಮತ್ತೆ ತುದಿಯಲಿ ಎನಗೆ ಗಾನ ಮುಕ್ತಿಯ ಕೊಡೋ ಹಯವದನ 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 ಎನಗೆ ಗಾನ ಮುಕ್ತಿಯ ಕೊಡೋ ಕೃಷ್ಣ ಕೃಷ್ಣ ಹರಿ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನಾ ಈ ಸಂದರ್ಶನದ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.